ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜೂನ್ 28. ಮೈಸೂರು ನಗರ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ಪರಿಶಿಷ್ಟ ಬಡವರ ಹಣವು ಸಂಶಯಾತ್ಮಕ ಖಾತೆಗಳಿಗೆ ವರ್ಗಾವಣೆಯಾಗಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದಲ್ಲಿರುವ ನಂದಿನಿ ಹಾಲಿನ ಡೈರಿ ಬಳಿ ಸೇರಿದ ಪ್ರತಿಭಟನಾಕಾರರು ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ಪ್ರತಿಭಟನೆಯಲ್ಲಿ ಮೈಸೂರು ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ, ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ LR ಮಹದೇವಸ್ವಾಮಿ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ TS ಶ್ರೀವತ್ಸ, ಎಸ್ಟಿ ಮೋರ್ಚಾದ ಮೈಸೂರು ನಗರ ಅಧ್ಯಕ್ಷರಾದ ಪೊಡವರಳ್ಳಿ M ರಾಮಕೃಷ್ಣ, ಮೈಸೂರು ಗ್ರಾಮಾಂತರ ಅಧ್ಯಕ್ಷರಾದ ಮುದ್ದುಕೃಷ್ಣ, ಎಸ್ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣ ನಾಯಕ್, HD ಕೋಟೆ, ನಿಕಟಪೂರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದರಾಜು, ಮಾಜಿ ಮಹಾಪೌರರು ಶಿವಕುಮಾರ್, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಗೌಡ, ಪಕ್ಷದ ಜನಪ್ರತಿನಿಧಿಗಳು, ಎಸ್ಟಿ ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರು, ಹಿರಿಯ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೈಸೂರು ಜಿಲ್ಲಾ ಘಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಎಸ್ಟಿ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಅಧಿಕಾರಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತದ್ದನ್ನ ರಾಜ್ಯ ಬಿಜೆಪಿ ಘಟಕ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪ್ರತಿಭಟನೆಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಯಾವ 187 ಕೋಟಿ ಆಯೋಗದ ಹಣ ಏನಿದೆ, ನಿಗಮದ ಹಣ ಏನಿದೆ, ಆ ಹಣ ಆಂಧ್ರಗೆ ವರ್ಗಾವಣೆ ಆಗಿರುವಂತದ್ದು, ಅಲ್ಲಿಂದ 30 ಕೋಟಿ ಎಷ್ಟು ಅದನ್ನ ಮತ್ತೆ ಜಪ್ತಿ ಮಾಡಿರುವಂತದ್ದು, ಅಲ್ಲಿರುವ ಬ್ಯಾಂಕ್ ಮ್ಯಾನೇಜರ್ ಅನ್ನ ಅರೆಸ್ಟ್ ಮಾಡಿರುವಂತದ್ದು, ನಿಗಮದ ಹಿರಿಯ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಇದಕ್ಕಾಗಿ ಒಬ್ಬ ಸಚಿವರ ತಲೆದಂಡವೂ ಆಗಿದೆ, ಇನ್ನೊಬ್ಬ ಸಚಿವರ ಹೆಸರು ತಳಕಾಕೋತಾ ಇದೆ, ನಿಗಮದ ಅಧ್ಯಕ್ಷರ ಹೆಸರು ತಳಕಾಕೋತಾ ಇದೆ. ಒಟ್ಟಾರೆ ಇಡೀ ಹಗರಣದ ಹಿಂದೆ ಸರ್ಕಾರ ಇದನ್ನ ರಕ್ಷಿಸ್ತಾ ಇದೆ ಎನ್ನುವಂತ ಕಾರಣಕ್ಕೆ ಸಂಪೂರ್ಣವಾದಂತ ತನಿಖೆ ಆಗಬೇಕು. ಯಾರೆಲ್ಲ ಅಧಿಕಾರಿಗಳ ಬಂಧನ ಆಗಿದೆ, ಯಾರೆಲ್ಲ ಅಧಿಕಾರಿಗಳ ಮೇಲೆ CBI ಕ್ರಮಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಪಕ್ಕದ ರಾಜ್ಯದ ಚುನಾವಣೆಗೆ ಈ ಹಣ ಬಳಕೆ ಆಗಿರಬಹುದು ಅಂತ ಏನು ಅನ್ಕೊಂಡಿದೀವಿ, ಇದು ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೇನೆ COD ಬೇಡ, CBIಗೆ ಕೊಡಿ, ಎಲ್ಲಾ CBI ತನಿಖೆನೂ ಒಂದು ಹಂತದಲ್ಲಿ ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಮುಂಚೂಣಿಗೆ ಬಂದಿದ್ದೇವೆ ಬಂಧುಗಳೇ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಸಚಿವರ ಹೆಸರು ತಳುಕಾಕೊಂಡಿದೆ. ಈಗಾಗಲೇ ಹಣದ ಜಪ್ತಿ ಆಗಿದೆ. ಜೊತೆಗೆ SC ಸಮುದಾಯಕ್ಕೆ ಸೇರಿದಂತ 11,700 ಕೋಟಿ ರೂಪಾಯಿ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸ್ಕೋತಾ ಇದ್ದೀವಿ ಅನ್ನೋದನ್ನ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ದಾರೆ. ಅಂದ್ರೆ ಯಾವ ಜಾತಿಗೆ ಕೊಡಬೇಕಾದಂತ ಹಣ ಅದು ನೀವು ಗ್ಯಾರಂಟಿಗೆ ಬಳಸ್ಕೋತಾ ಇದ್ದೀರಾ. ST ನಿಗಮದ್ದು 187 ಕೋಟಿಯನ್ನ ನೀವು ತಿಂದು ತೇಗಾಕಿದ್ದೀರಾ. ಹಿಂದೆ 40% ಕಮಿಷನ್ ಅಂತೇಳಿ ನಮ್ಮ ಮೇಲೆ ಹೇಳ್ತಾ ಇದ್ರೆ ಈಗ 187 ಕೋಟಿ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಇದು 100% ಕಮಿಷನ್ ಸರ್ಕಾರ ಇದು ಅನ್ನುವಂಥದ್ದನ್ನ ಇಟ್ಕೊಂಡು ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಈ ಸಂದರ್ಭದಲ್ಲಿ ಇದನ್ನ ಮರೆಮಾಚುವಕ್ಕೆ ಬೇರೆ ತರ ಡೈವರ್ಷನ್ ತಗೊಳಕ್ಕೆ ಇದ್ದಕ್ಕಿದ್ದಂಗೆ ಹಾಲನ್ನು ಬೇರೆ ಏರಿಸಿದ್ರು. 50 ml ಹಾಲನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಕಾರಣ ಇಷ್ಟೇ, ಎಲ್ಲಿ ಪರಿಶಿಷ್ಟ ಪಂಗಡ ಮತ್ತೆ ಜಾತಿಯ ವಿರುದ್ಧ ಅವರು ಮಾಡಿರುವಂತ ಏನು ಅಕ್ರಮ ಇದೆ ಅದು ಸ್ವಲ್ಪ ಡಿವೈಡ್ ಆಗಬೇಕು ಅಂದ್ರೆ ಈ ರೀತಿ ಜನಸಾಮಾನ್ಯರಿಗೆ 2 ರೂಪಾಯಿ ಹಾಲಿನ ರೇಟನ್ನು ಏರಿಸಿರುವಂತದ್ದು. ನಿನ್ನೆ ಬೇಕು ಅಂತೇಳಿ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತೆ DCM ನ ಬದಲಾವಣೆ ಬಗ್ಗೆ, ಹೆಚ್ಚುವರಿ ಬಗ್ಗೆ ಮುನ್ನೆಲೆಗೆ ತಂದಿರುವಂತದ್ದು. ಅಂದ್ರೆ ಇದು ಎಲ್ಲವನ್ನೂ ಮರೆಮಾಚಲಿಕೆ ಮಾಡಿರುವಂತ ಷಡ್ಯಂತ್ರ ಅಂತ ನಾವಾದ್ರೂ ಭಾವಿಸಿದೀವಿ. ಇಲ್ಲದೇ ಇದ್ರೆ DCM 5 ಜನ ಬೇಕೋ 33 ಜನನೋ DCM ಆಗ್ಬೇಕು ಅದು ಅವ್ರಿಗೆ ಸೇರಿದ್ದು. ಆದ್ರೆ ಈ ಹಗರಣದ ಗಾಂಭೀರ್ಯವನ್ನ ಕಡಿಮೆ ಮಾಡೋದಕ್ಕೆ ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನುವಂತ ಆರೋಪವನ್ನ ನಾವು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು DC ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ DC ಆಫೀಸ್ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕರ್ನಾಟಕದಂತ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ
ಅವರು ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ಇವತ್ತು ಎಸ್ ಟಿ ಸಮುದಾಯಕ್ಕೆ ಸೇರ್ಬೇಕಾದಂತ 187 ಕೋಟಿ ರೂಪಾಯಿಯನ್ನ ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಅವರ ಮೇಲೆ ಆರೋಪವನ್ನು ಬಂದು ಈಗಾಗಲೇ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ. ಅಲ್ಲಿಯ ಸ್ಥಳೀಯ ಯಾವ ನಿಗಮದ ಅಧ್ಯಕ್ಷರಿದ್ದಾರೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಮತ್ತೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ. ಇವತ್ತು ಸಂಪೂರ್ಣವಾಗಿ 187 ಕೋಟಿ ರೂಪಾಯಿ ಇವತ್ತು ಅನ್ಯಾಯವಾಗಿ ಇವತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಸಂಪೂರ್ಣವಾಗಿ ಹೊಣೆಯನ್ನು ಹೊರಬೇಕಾದಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಫೈನಾನ್ಸ್ ಮಂತ್ರಿಯಾಗಿ ಈ ರಾಜ್ಯದ ಫೈನಾನ್ಸ್ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಎಸ್.ಟಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತ ಸಮುದಾಯಕ್ಕೆ ಸೇರಿದಂತ ಹಣವನ್ನ ದುರುಪಯೋಗ ಆಗಿದ್ರು ಸಹ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳದೆ ಬಂಡ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಡಿಸಿ ಆಫೀಸ್ ಮುತ್ತಿಗೆಯನ್ನು ಹಾಕಕ್ಕೆ ಇವತ್ತು ಒಂದು ದೊಡ್ಡ ಹೋರಾಟವನ್ನ ಎಸ್ ಟಿ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಅವರು ಮುದ್ದುಕೃಷ್ಣ ಅವರು ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವಸ್ವಾಮಿ ಅವರು ಚಿಕ್ಕರಂಗನಾಯಕರವರ ನೇತೃತ್ವದಲ್ಲಿ ಕೃಷ್ಣ ನಾಯಕರವರು ಹಾಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ. ಇವತ್ತು ಕೇವಲ ಪರಿಶಿಷ್ಟ ಜಾತಿ 187 ಕೋಟಿ ಅಷ್ಟೇ ಅಲ್ಲ, ಇವತ್ತು 11,000 ಕೋಟಿ STP TSP ನಲ್ಲಿ ಪರಿಶಿಷ್ಟ ಜಾತಿಯ ಹಣ, ಅದ್ರ ಜೊತೆಗೆ ಈ ಕಳೆದ ಬಾರಿಯ ಒಂದು ಪರಿಶಿಷ್ಟ ಜಾತಿಯ ಹಣವನ್ನು ಸಹ ಸುಮಾರು 24,000 ಕೋಟಿ ಹಣವನ್ನ ಅವರ ಒಂದು ಸ್ಕೀಮ್ಗೆ ಬಳಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವ್ದಾದ್ರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ರೆ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನ್ಯಾಯ ಮಾಡಿದ ಜನಾಂಗಕ್ಕೆ. ಪ್ರಕರಣಕ್ಕೆ ಕುರಿತು ಈಗಾಗಲೇ ತಲೆದಂಡ ಆಗಿದೆ ಸಚಿವರಿಗೂ, ಹಾಗೂ ನೀವು ಪ್ರತಿಭಟನೆ ಮಾಡುವ ಉದ್ದೇಶ ಅಂದ್ರೆ 187 ಕೋಟಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬರಬೇಕಾದಂತ ಹಣ ವಾಪಸ್ ಬರಬೇಕು. ಮತ್ತೆ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಯಾರು, ಈ ರಾಜ್ಯದ ಚುಕ್ಕಾಣಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಅವರು ನೈತಿಕವನ್ನು ಓದುತ್ತೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿದೆ? ಈ ರಾಜ್ಯದ ಮುಖ್ಯಮಂತ್ರಿ ಕೈಲಿದೆ. ಈ ಮುಖ್ಯಮಂತ್ರಿ ಕೈಲಿ 187 ಕೋಟಿ ಹೋಗ್ತದೆ ಅಂದ್ರೆ, ಬೇರೆ ರಾಜ್ಯಕ್ಕೆ ವರ್ಗಾವಣೆ ಆಗ್ತದೆ ಅಂದ್ರೆ, ಬೇರೆ ಯಾವುದೋ ಒಡವೆ ಅಂಗಡಿಗಳಿಗೆ ಅದನ್ನು ರವಾನೆ ಮಾಡ್ತಾರಂದ್ರೆ ನಾಚಿಕೆಗೇಡಿನ ಸಂಗತಿ. ವೈನ್ ಸ್ಟೋರ್ಗಳಿಗೆ ಬಾರ್ಗಳಿಗೆ ರವಾನೆ ಆಗ್ತದೆ ಸರ್ಕಾರ ದುಡ್ಡು ಅಂದ್ರೆ ಇದು ನೈತಿಕ ಹೊಣೆಯನ್ನ ಯಾರು ಹೊರಬೇಕು? ಈ ರಾಜ್ಯದ ಮುಖ್ಯಮಂತ್ರಿ ಹೊರಬೇಕು. ಇದು ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಬಂದಂತ ಯಾವ ಸರ್ಕಾರನೂ ಸಹ ಈ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನ ದುರುಪಯೋಗ ಮಾಡಿಲ್ಲ. ಅಷ್ಟು ದುರುಪಯೋಗ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಸರ್ಕಾರ ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯನ ಈ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗಕ್ಕೆ ಮಾಡಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಬೇಕಾಗತ್ತೆ ನಾವು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.